ಕಣ್ಣೀರ್ ಹಾಕಬೇಡ ನಿನ್ನ ಹಿಂದೆ ನಾನಿದ್ದೀನಿ ಅಂತ ದೈವ ಅಭಯ ಕೊಟ್ಟಿದ್ಯಂತೆ. ರಿಷಬ್ ಶೆಟ್ಟಿಗೆ ಅಭಯ ಕೊಟ್ಟಿದೆ ಪಂಜುರ್ಲಿ ದೈವ ಅಭಯ ಕೊಟ್ಟಿದೆ ಇವಾಗ. ಆದರೆ ಹೆದರಬೇಡ, ನಿನ್ನ ಜೊತೆ ನಾನು ಇದ್ದೀನಿ ಅಂತ. ಕಾಂತಾರ ಹರಕೆ ತೀರ್ಸೋಕೆ ಅಂತ ರಿಷಬ್ ಶೆಟ್ಟಿ ಅಂಡ್ ಟೀಮ್ ಹೋಗಿದೆ. ಪಂಜುರ್ಲಿಗೆ ಹರಕೆಯ ಕೋಲ ಕೊಟ್ಟು ಸಂತುಷ್ಟನಾಗಿದ್ದಾರೆ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ. ಕಾಂತಾರ ಸೀಕ್ವೆಲ್ 1 ಸೂಪರ್ ಹಿಟ್ ಆದ ಬೆನ್ನಲ್ಲೇ ವರಾಹಿ ಪಂಜುರ್ಲಿಗೆ ಅದ್ದೂರಿ ನೇಮಕೋತ್ಸವವನ್ನು ಸಲ್ಲಿಸಿದ್ದಾರೆ. ಮಂಗಳೂರಿನ ಬಾರೆಬೈಲ್ ವರಾಹಿ ಪಂಜುರ್ಲಿ ದೈವ ಜಾರಂದಾಯ ಮತ್ತು ಬಂಟ ದೇವಸ್ಥಾನದಲ್ಲಿ ಹರಕೆಯನ್ನು ಸಲ್ಲಿಸಿದ್ದು ನೇಮ ವೀಳ್ಯ ಶಕುನದ ಮೂಲಕ ದೈವ ಸಂತುಷ್ಟನಾಗಿದೆ ಅಂತ ಸಿಕ್ಕಿರುವ ಸೂಚನೆ. ಇವಾಗ ಕೋಲಕ್ಕೂ ಮುನ್ನ ವರಾಹಿ ಪಂಜುರ್ಲಿಗೆ ಉಗ್ರದ ಎಣ್ಣೆ ಬೂಲ್ಯದಲ್ಲಿ ರಿಷಬ್ ವಿಜಯ್ ಕಿರಗದ್ದೂರ್ ಅವರಿಗೆ ಈ ದೈವ ಅಭಯ ಕೊಟ್ಟಿದೆಯಂತೆ. ಈ ಎಣ್ಣೆ ಬೂಲ್ಯ ಇವೆಲ್ಲವೂ ಬಹುಶಃ ನಮ್ಗಳಿಗೆ ಸ್ವಲ್ಪ ಪದಗಳು ಅರ್ಥ ಆಗದೆ ಇರ್ಬೋದು. ಅಂದರೆ ದೈವಕ್ಕೆ ನಡ್ಕೊಳ್ತಾರಲ್ಲ ಅವ್ರಗಳಿಗೆ ಇವೆಲ್ಲವೂ ಕೂಡ ತುಂಬ ಅಚ್ಚುಕಟ್ಟಾಗಿ ಗೊತ್ತಿರುತ್ತೆ. ನಿನ್ನೆ ಮಧ್ಯರಾತ್ರಿವರೆಗೂ ಕೂಡ ಕೋಲ ಸೇವೆ ಆಗಿದೆ. ಅಲ್ಲಿ ಪತ್ನಿ ಮಕ್ಕಳ ಜೊತೆಗೆ ನೇಮಕೋತ್ಸವಕ್ಕೆ ರಿಷಬ್ ಶೆಟ್ಟಿ ಆಗಮಿಸಿದ್ದಾರೆ. ನಿರ್ದೇಶಕ ಸಂತೋಷ್ ಆನಂದರಾಮ್ ಹಾಗೆ ಚಿತ್ರರಂಗದ ಹಲವರು ಕೂಡ ಅದರಲ್ಲಿ ಭಾಗಿಯಾಗಿದ್ರು. ಸಿನಿಮಾ ಅದ್ದೂರಿಯಾಗಿ ನೆರವೇರಿದೆ. ಸಿನಿಮಾ ಆರಂಭಕ್ಕೂ ಮುನ್ನವೂ ಕೂಡ ಇವರು ಬಂದು ಇಲ್ಲಿ ಕೇಳ್ಕೊಂಡು ಹೋಗಿದ್ರು, ನಿಮ್ಮ ಜೊತೆ ನಾನು ಇರ್ತೀನಿ ನಡಿ ಅಂತ ಹೇಳಿತ್ತು. ಓಕೆ, ಮೋರ್ ಡೀಟೇಲ್ಸ್ ನನ್ನ ಕಲೀಗ ಆದಿತ್ಯ ನೀಡ್ತಾರೆ. ಆದಿತ್ಯ, ಕಾಂತಾರ ಸೀಕ್ವೆಲ್ 1 ಆರಂಭಕ್ಕೂ ಮುಂಚೆಯೂ ಕೂಡ ಇವ್ರು ಹಿಂಗೋಗಿ ಒಂದು ಪ್ರಶ್ನೆಯನ್ನ ಕೇಳ್ಕೊಬಂದಿದ್ರು, ನಾವು ಸಿನಿಮಾ ಮಾಡ್ತೀವಿ, ನಮ್ಮ ಜೊತೆಗೆ ನೀವು ನಿಂತ್ಕೊಳ್ಬೇಕು ಅಂತ. ಆಗ್ಲೂ ಕೂಡ ಅಭಯ ಕೊಟ್ಟಿತ್ತು ದೈವ, ಅದರಂತೆ ನಡೆಸ್ಕೊಟ್ಟಿದೆ. ಸಿನಿಮಾ ಅತ್ಯದ್ಭುತವಾಗಿ ಸೂಪರ್ ಹಿಟ್ ಆಗಿದೆ ವಿಶ್ವದಾದ್ಯಂತ. ಅದ್ರ ಬೆನ್ನಲ್ಲೇ ಇದು ತೀರ್ಸಿರುವಂತಹ ಹರಕೆನ ಏನಾಯ್ತು ಹರಕೆ ಸಂದರ್ಭದಲ್ಲಿ ಡೀಟೇಲ್ಸ್ ಕೊಡೋದಾದ್ರೆ ಆದಿತ್ಯ? ಖಂಡಿತವಾಗಿಯೂ ವಿದ್ಯಾ, ಎಂದು ಕರಾವಳಿ ಭಾಗದಲ್ಲಿ ದೈವಾರಾಧನೆ ಅಂತ ಹೇಳಿದ್ರೆ ಅತಿ ಪ್ರಾಮುಖ್ಯತೆ ಎಲ್ಲರೂ ಕೂಡ ಕೊಟ್ಟಿರುವಂತದ್ದು. ಅದೇ ರೀತಿಯಾಗಿ ಕಾಂತಾರದ ಯಶಸ್ಸಿನ ಹಿಂದೆ ಕೂಡ ಇದೇ ದೈವದ ಒಂದು ಅಭಯ ಇದೆ ಅಂತ ಹೇಳುವಂತದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇನ್ನೇ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ಅವರು ಕಾಂತಾರ ಚಾಪ್ಟರ್ 1 ಸಕ್ಸಸ್ ಆದ ಬಳಿಕ ಇಲ್ಲಿ ಹರಕೆಯನ್ನು ಕೂಡ ಹೊತ್ಕೊಂಡಿದ್ರು. ಅಂದ್ರೆ ಹಿಂದೆ 2-3 ಬಾರಿ ಇದೇ ದೈವಸ್ಥಾನಕ್ಕೆ ರಿಷಬ್ ಶೆಟ್ಟಿ ದಂಪತಿ ಸಮೇತವಾಗಿ, ಜೊತೆಗೆ ಹೊಂಬಾಳೆ ಫಿಲ್ಮ್ಸ್ ನ ಪ್ರಮುಖರಾಗಿದ್ದಾರೆ, ಎಲ್ಲರೂ ಕೂಡ ಭೇಟಿ ಕೊಟ್ಟಿದ್ರು. ಈ ಹಿಂದಿನ ಹರಕೆ ಕೋಲದ ಸಂದರ್ಭದಲ್ಲಿ ಕಾಂತಾರ ಚಿತ್ರದ ಯಶಸ್ಸಿನ ಬಗ್ಗೆ ಕೇಳ್ಬೇಕಂತ ಸಂದರ್ಭದಲ್ಲಿ ದೈವ ನಾವು ಬೆನ್ನ ಹಿಂದೆ ಇದ್ದೇನೆ ಅಂತ ಹೇಳುವಂತಹ ನಿಟ್ಟಿನಲ್ಲೂ ಕೂಡ ದೈವ ಅಭಯದ ನುಡಿಯನ್ನು ಕೊಟ್ಟಿತ್ತು. ನಿನ್ನೆ ನಡೆದಂತಹ ನೇಮೋತ್ಸವ ಅಂದ್ರೆ ವಾರಾಹಿ ಪಂಜುರ್ಲಿಗೆ ಕಾಂತಾರದ ಇಡೀ ಟೀಮ್, ರಿಷಬ್ ಶೆಟ್ಟಿ ಅವರು, ಅವರ ಪತ್ನಿ ಆಗಿರ್ಬೋದು ಮತ್ತು ಹೊಂಬಾಳೆ ಫಿಲ್ಮ್ಸ್ ನ ಪ್ರಮುಖರು ಕೂಡ ಭಾಗವಹಿಸಿದ್ರು. ಆ ಸಂದರ್ಭದಲ್ಲಿ ಒಂದು ವೀಳ್ಯದ ಅಭಯವನ್ನು ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ವೀಳ್ಯವನ್ನು ಹಾರಿಸಿ ನೋಡುವಂತಹ ಸಂದರ್ಭದಲ್ಲಿ ವೀಳ್ಯದ ಅಭಯ ಕೂಡ ರಿಷಬ್ ಶೆಟ್ಟಿ ಅವರಿಗೆ ಅಥವಾ ಇಡೀ ಕಾಂತಾರ ತಂಡಕ್ಕೆ ಸಿಕ್ಕಿರುವಂತದ್ದು. ಈ ಹಿನ್ನೆಲೆಯಲ್ಲಿ ದೈವ ನಾನು ನಿಮ್ಮ ಹಿಂದೆ ಇದ್ದೇನೆ ಅಂತ ಹೇಳುವಂತಹ ಅಭಯದ ನುಡಿಯನ್ನು ಕೂಡ ನಿನ್ನೆಯ ಹರಕೆಯ ಕೋಲದ ಸಂದರ್ಭದಲ್ಲಿ ಕೊಟ್ಟಿರುವಂತದ್ದು. ಅದರ ಜೊತೆಯಾಗಿ ಈ ಏನು ಮಂಗಳೂರಿನಲ್ಲಿ ಬಾರೆಬೈಲು ವಾರಾಹಿ ಪಂಜುರ್ಲಿ ಮತ್ತು ಜಾರಂದಾಯ ಬಂಟ ದೈವಸ್ಥಾನ ಏನಿದೆ, ಈ ಹಿಂದೆ ಅನೇಕ ಬಾರಿ ರಿಷಬ್ ಶೆಟ್ಟಿ ಅವರು ಈ ದೈವಸ್ಥಾನಕ್ಕೆ ಭೇಟಿ ಕೊಟ್ಟಿರುವಂತದ್ದು. ಮುಖ್ಯವಾಗಿ ಗಮನಿಸಬಹುದು, ತಮ್ಮ ರಿಷಬ್ ಶೆಟ್ಟಿ ಅವರ ಮಗನ ಬರ್ತ್ಡೇ ಸಂದರ್ಭದಲ್ಲೂ ಕೂಡ ಇದೇ ದೈವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು. ಈ ಹಿಂದೆ ಹರಕೆ ಕೋಲವನ್ನು ಕೂಡ ಸಲ್ಲಿಸಿದ್ರು. ಅದಾದ ಬಳಿಕ ನಿನ್ನೆ ಹರಕೆ